ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. SIT ತನಿಖೆಯಲ್ಲಿ ಏನಾಗ್ತಿದೆ, ಒಳಗೆ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ, SIT ಯಾವ ನಿಟ್ಟಿನಲ್ಲಿ ಯಾವ ವಿಚಾರವಾಗಿ ತನಿಖೆಗಳನ್ನು ಮಾಡ್ತಿದೆ ಅನ್ನೋದರ ಬಗ್ಗೆ ನಿಖರವಾಗಿ ಅಧಿಕೃತವಾಗಿ SIT ಕಡೆಯಿಂದ ಯಾವ ಮಾಹಿತಿಯೂ ಸಹ ಇಲ್ಲಿಯವರೆಗೆ ಹೊರಗಡೆ ಬಂದಿಲ್ಲ. ಅಧಿಕೃತವಾಗಿ ಯಾವ ಮಾಹಿತಿನೂ ಹೊರಗಡೆ ಬಂದಿಲ್ಲ. ಸರ್ಕಾರಕ್ಕೆ ಏನಾದರೂ ಮಾಹಿತಿ ಕೊಟ್ಟಿದೆಯಾ ಅನ್ನೋದು ಬಿಟ್ರೆ, ಅದನ್ನ ಸದನದ ಒಳಗೆ ನಿಂತ್ಕೊಂಡು ಪರಮೇಶ್ವರ್ ಅವರು ಒಂದೇ ಒಂದು ಬಾರಿ ಒಂದು ಕಡೆ ಅಸ್ಥಿಪಂಜರ ಸಿಕ್ಕಿದೆ, ಇನ್ನೊಂದು ಕಡೆ ಮೂಳೆಗಳು ಸಿಕ್ಕಿದಾವೆ ಅನ್ನುವಂಥದ್ದನ್ನ ಮಾಹಿತಿಯನ್ನ ಇಟ್ಟಿದ್ದು ಬಿಟ್ರೆ, ಬೇರೆ ಯಾವುದೇ ಸನ್ನಿವೇಶದಲ್ಲಿ SIT ಅಧಿಕೃತವಾಗಿ ಯಾವುದೇ ಮಾಹಿತಿ ಕೊಟ್ಟಿದೆ ಅಂತ ಸರ್ಕಾರನೂ ಹೇಳಿಲ್ಲ, SIT ಅಂತೂ ಯಾವ ಮಾಹಿತಿನೂ ಕೊಡ್ತಾ ಇಲ್ಲ. ಆದರೆ ಇತ್ತೀಚೆಗೆ ನಡೀತಾ ಇರುವಂತಹ ಕೆಲವು ಬೆಳವಣಿಗೆಗಳನ್ನು ನೋಡಿದಾಗ, ವೀರೇಂದ್ರ ಹೆಗ್ಗಡೆಯವರಿದ್ದಾರಲ್ಲ, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರಿಗೆ SIT ಮಾಹಿತಿ, SIT ತನಿಖೆಯ ಹಂತ ಹಂತವಾದ ಮಾಹಿತಿ ಸರ್ಕಾರಕ್ಕೆ ಹೋಗ್ತಿದೆಯೋ ಇಲ್ಲವೋ, ವೀರೇಂದ್ರ ಹೆಗ್ಗಡೆಯವರಿಗೆ ಲೀಕ್ ಆಗ್ತಿದೆಯಾ ಅನ್ನುವಂತಹ ಅನುಮಾನಗಳು ಬರೋದಕ್ಕೆ ಶುರುವಾಗ್ತಿದ್ದಾವೆ. ಯಾಕೆಂದ್ರೆ 4 ದಿನಗಳ ಹಿಂದೆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಸಿದ್ರಲ್ಲ ವೀರೇಂದ್ರ ಹೆಗ್ಗಡೆಯವರು, ಯಾವತ್ತೂ ನಡೆಸಿದಂತಹ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಅವತ್ತು ನಡೆಸಿದ್ರಲ್ಲ, ಅವತ್ತು ಅವರು ಆಡಿದ ಮಾತುಗಳಿದೆಯಲ್ಲ, ಈಗ ನಾವು ನಿರಾಳವಾಗಿದ್ದೀವಿ, SIT ಮಾಡಿದ್ದಕ್ಕೆ ಮತ್ತೆ ಮತ್ತೆ ಧನ್ಯವಾದವನ್ನ ಅರ್ಪಿಸ್ತೀವಿ ಸರ್ಕಾರಕ್ಕೆ, ಈ ರೀತಿಯಾದಂಥನ್ನು ಹೇಳಿಕೊಂಡು ತಮ್ಮನ್ನ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ಆದರೆ ಈ ಪದಗಳಿದಾವಲ್ಲ, SIT ರಚನೆ ಮಾಡಿದ್ದಕ್ಕೆ ಸರ್ಕಾರಕ್ಕೆ ನಾವು ಧನ್ಯವಾದ ಅರ್ಪಿಸ್ತೀವಿ, ಮತ್ತೆ ಧನ್ಯವಾದ ಅರ್ಪಿಸ್ತೀವಿ ಅನ್ನುವಂಥದ್ದು, ಮತ್ತೆ ಸತ್ಯಾಂಶ ಈಗ ಹೊರಗಡೆ ಬಂದಿದೆ, ಇನ್ನು ಮೇಲೆ ನಾವು ನಿರಾಳವಾಗಿರ್ತೀವಿ ಅನ್ನುವಂತಹ ಹೇಳಿಕೆಗಳಿದೆಯಲ್ಲ, ಅದು SIT ಒಳಗಿಂದ ಏನ್ ನಡೀತಾ ಇದೆ ಅನ್ನುವಂತಹ ಮಾಹಿತಿ ತಮಗೆ ಬಂದಿದೆ ಅನ್ನುವುದರ ಸೂಚನೆನಾ? ಆ ಕಾರಣಕ್ಕಾಗಿ ಅವರು ನಿರಾಳರಾಗ್ತಿದ್ದೀವಿ ಅನ್ನುವಂತಹ ಭಾವನೆ ಬರ್ತಿದೆ. ಹಾಗಾದ್ರೆ ನಿಜವಾಗ್ಲೂ ಎಲ್ಲರೂ ಊಹೆ ಮಾಡ್ತಿರುವಂತೆ, ಎಲ್ಲರೂ ಅಂದ್ರೆ ಕೆಲವರು ಊಹೆ ಮಾಡ್ತಿರುವಂತೆ, SIT ಪರಮೇಶ್ವರ್ ಮತ್ತು DK ಶಿವಕುಮಾರ್ ಅವರ ನಿಟ್ಟಿನಲ್ಲಿ, ಅವರು ನೋಡುವ ದೃಷ್ಟಿಕೋನದಲ್ಲಿ ಕ್ಲೀನ್ ಚಿಟ್ ಕೊಡುವ ಕಡೆಗೆ ಈ ತನಿಖೆಯನ್ನು ತೆಗೆದುಕೊಂಡು ಹೋಗ್ತಿದ್ಯಾ ಅನ್ನುವಂತಹ ಅನುಮಾನಗಳು ಮೂಡ್ತವೆ. ಲೀಕ್ ಆಗ್ತಿದ್ಯಾ ಅನ್ನುವಂಥದ್ದು ಒಂದು ಅನುಮಾನ. ಆ ಲೀಕ್ ಆಗೋದರ ಹಿನ್ನೆಲೆಯಲ್ಲೇ ಇವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರ, ಆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ, ಆ ಸುದ್ದಿಗೋಷ್ಠಿಯಲ್ಲಿ ನಾವು ನಿರಾಳ ಆಗ್ತಿದ್ದೀವಿ, ಸರ್ಕಾರಕ್ಕೆ ಧನ್ಯವಾದಗಳು ಅಂತ ಹೇಳಿರೋದು, ಆ ಒಂದು ತನಿಖೆ ಕ್ಲೀನ್ ಚಿಟ್ ಕಡೆಗೆ ತೆಗೆದುಕೊಂಡು ಹೋಗ್ತಿದೆ ಅಥವಾ ಹೋಗ್ತಾ ಇದೆ ಅನ್ನೋದರ ಸೂಚನೆಗಳ. ಆ ಕಾರಣಕ್ಕಾಗಿಯೇ ಇವರು ನಿರಾಳ ಆಗ್ತಿದಾರ ಅನ್ನೋದು ಈಗ ಸಾಕಷ್ಟು ರೀತಿಯಲ್ಲಿ ಬರ್ತಿದೆ. ಯಾಕೆ ಅಂದ್ರೆ ನಿಮಗೆ ಗೊತ್ತೇ ಇದೆ, ಗೃಹ ಮಂತ್ರಿಗಳು ಆರಂಭದಿಂದಲೂ ಸಹ ಯಾವತ್ತೂ ಸಹ ತಪ್ಪು ಮಾಡಿದವರು ಯಾರೇ ಆಗಿದ್ರು ಅವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿಲ್ಲ. ಧರ್ಮಸ್ಥಳದ ವಿರುದ್ಧ ಕೆಲವು ಆರೋಪಗಳು ಬಂದಿದ್ದಾವೆ, ಆ ಆರೋಪಗಳನ್ನ ತೊಳೆಯೋದಕ್ಕೆ, ಆ ಕಳಂಕವನ್ನ ತೊಳೆಯೋದಕ್ಕೆ ನಾವು SIT ಅನ್ನ ಮಾಡಿದ್ದೀವಿ ಅಂತ. ಇನ್ನು DK ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಅಂತೂ ತಮ್ಮದೇ ಸರ್ಕಾರ ರಚನೆ ಮಾಡಿರುವಂತಹ SIT ಅನ್ನ ಷಡ್ಯಂತ್ರ ಅನ್ನುವ ರೀತಿಯಲ್ಲಿ ಮಾತಾಡಿದ್ರು. ಮತ್ತೆ 1000 DKಶಿಗಳು ಧರ್ಮಸ್ಥಳದ ಹಿಂದೆ ನಿಂತ್ಕೊಳ್ತೀವಿ, ಗಟ್ಟಿಯಾಗಿ ನಿಂತ್ಕೊಳ್ತೀವಿ ಅನ್ನುವಂತಹ ಡೈಲಾಗುಗಳನ್ನು ಹೊಡೆದಿದ್ರು. ಆ ಕಾರಣಕ್ಕಾಗಿ ಅವರಿಬ್ಬರ ನಿಲುವುಗಳು ಯಾವತ್ತಿಗೂ ಸಹ ಈ SIT ತಪ್ಪಿತಸ್ಥರನ್ನ ಹುಡುಕೋಕೆ ಹೋಗ್ತಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರಿಗೋ ಕ್ಲೀನ್ ಚಿಟ್ ಕೊಡುವ ಕಡೆಗೆ ಹೋಗ್ತಿದೆ ಅನ್ನೋದರ ಕಡೆಗೆ ಇರಬಹುದು ಅನ್ನೋದು ಇವರಿಬ್ಬರ ಹೇಳಿಕೆಗಳಿಂದ ಬರ್ತಿರುವಂತಹದ್ದು. ಆದರೆ SIT ತನಿಖೆ ಮಾಡ್ತಿರುವಂತಹದ್ದು ಅದು ಎಲ್ಲ ರೀತಿಯಾದಂತಹ ತನಿಖೆಯನ್ನು ಮಾಡ್ತಿರುವಂತಹದ್ದು ಸೌಜನ್ಯ ವಿಚಾರವನ್ನು ತೆಗೆದುಕೊಂಡಿದೆ. ಯಾಕಂದ್ರೆ ಆರಂಭದಲ್ಲಿ ಗೃಹ ಮಂತ್ರಿಗಳೇ ಹೇಳಿದ್ರು SITಗೂ ಸೌಜನ್ಯ ಪ್ರಕರಣಕ್ಕೂ ಸಂಬಂಧನೇ ಇಲ್ಲ ಅಂತ. ಆದರೂ ಸಹ ಹಾಗೆ ಸುತ್ತಿ ಹೀಗೆ ಸುತ್ತಿ ಸೌಜನ್ಯ ಪ್ರಕರಣವೂ ಸಹ SIT ಕಡೆಯಿಂದನೇ ಆಗೋ ರೀತಿಯಲ್ಲಿ ಆಗಿದೆ. ಅಧಿಕೃತವಾಗಿ ಏನಾಗಿದೆಯೋ ಗೊತ್ತಿಲ್ಲ. ಆದರೆ ಸೌಜನ್ಯ ಕೊಲೆ ಅತ್ಯಾಚಾರ ಕುರಿತಾಗಿಯೂ ಸಹ ಯಾರ್ಯಾರು ಇನ್ವಾಲ್ವ್ ಆಗಿರಬಹುದು ಅವರ ವಿಚಾರಣೆಗಳು, ಆ ವಿಚಾರವಾಗಿ ತನಿಖೆ, ಶೋಧ ಎಲ್ಲವನ್ನೂ ಸಹ SIT ಮಾಡ್ತಾ ಇದೆ. ಅದನ್ನು ಗಮನಿಸಿದಾಗ ಮತ್ತು SIT ಯಾರೆಲ್ಲ ಮುಂದೆ ಬಂದು ಕಂಪ್ಲೇಂಟ್ ಕೊಟ್ಟರು ಆ ಕಂಪ್ಲೇಂಟ್ಗಳನ್ನು ತೆಗೆದುಕೊಂಡು ಆ ಕಂಪ್ಲೇಂಟ್ ಆಧಾರದ ಮೇಲೆ ಹುಡುಕಾಟ ಅಥವಾ ತನಿಖೆಯನ್ನು ಮಾಡ್ತಿರೋದನ್ನ ಗಮನಿಸಿದಾಗ, ಈ ವಿಠ್ಠಲ್ ಗೌಡರನ್ನ ಕರ್ಕೊಂಡು ಹೋಗಿ ಬಂಗ್ಲೆಗುಡ್ಡೆಯಲ್ಲಿ ಅಷ್ಟೊಂದು ಮೂಳೆಗಳನ್ನ ಒಟ್ಟಿಗೆ ಹುಡುಕಿ ತೆಗೆದಾಗ
ಅಷ್ಟೊಂದು ಅಸ್ಥಿ ಪಂಜರಗಳನ್ನ ಒಟ್ಟಿಗೆ ಹುಡುಕಿ ತೆಗೆದಾಗ ಆಗ ಅನುಮಾನ ಬರುತ್ತೆ, ಇಲ್ಲ ಇಲ್ಲ SIT ಕ್ಲೀನ್ ಚಿಟ್ ಕೊಡುವುದಕ್ಕೆ ಮಾತ್ರನೇ ಅಂತಲೇ ರಚನೆ ಆಗಿಲ್ಲ, ಅದು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿಲ್ಲ ಅಂತ. ಅದರ ಜೊತೆಗೆ ಸಂಪುಟ ಸಭೆಯಲ್ಲಿ ಮಂತ್ರಿಗಳು ಒಂದಷ್ಟು ಜನ SITಯನ್ನ ಮುಗಿಸ್ಬಿಡೋಣ, ಸಾಕು SIT ತನಿಖೆ, ನಾರ್ಮಲ್ ಪೊಲೀಸರಿಗೆ ಕೊಟ್ಬಿಡೋಣ ಅನ್ನುವಂತಹ ಸಲಹೆಗಳು ಬಂದಾಗ ಮುಖ್ಯಮಂತ್ರಿಗಳು ಇಲ್ಲ ಇಲ್ಲ SIT ಕಂಟಿನ್ಯೂ ಆಗಲಿ ಅಂತ ಹೇಳಿದ್ರು ಅನ್ನುವಂತಹ ಮಾಹಿತಿ ಇದೆಯಲ್ಲ, ಅದನ್ನ ಗಮನಿಸಿದಾಗ SIT ಕ್ಲೀನ್ ಚಿಟ್ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದೆ ಅಂತ ಅನ್ಸೋದಿಲ್ಲ. ಆದರೆ ಹೆಗ್ಗಡೆಯವರ ಹೇಳಿಕೆಗಳು, ಹೆಗ್ಗಡೆ ಬೆಂಬಲಿಗರ ಹೇಳಿಕೆಗಳು, ಎಂಜಲು ಮಾಧ್ಯಮದ ಕತೆ ಬಿಟ್ಬಿಡಿ, ಎಂಜಲು ಮಾಧ್ಯಮನೇ, ಅದು BJP, RSS, ಮೋದಿ ಮತ್ತು ಇಂತಹವರು ಯಾರೇ ಎಂಜಲ್ ಹಾಕಿದ್ರು ಅವರು ಎಂಜಲು ಬಡ್ಕೊಳ್ತಾರೆ. ಏನು ಅಂದ್ರೆ ಅವರಿಗೆ ಹಿಂದೂ ಮುಸ್ಲಿಂ ಆಟ ಆಡುವವರ ಕಡೆಯಿಂದ ಎಂಜಲು ಬಂದ್ರೆ ಜಾಸ್ತಿ ಪ್ರೀತಿ ಅವರಿಗೆ. ಹಿಂದೂ ಮುಸ್ಲಿಂ ಅಂತ ಹೇಳಬೇಕು, ಅಥವಾ ಮುಸ್ಲಿಮರನ್ನ ದ್ವೇಷ ಮಾಡುವವರು ಎಂಜಲ್ ಕೊಟ್ರೆ ಅವ್ರಿಗೆ ತುಂಬಾ ಖುಷಿ. ಆ ಎಂಜಲ್ನಲ್ಲಿ ಖುಷಿ ಪಟ್ಕೊಂಡು ಅವರು ಎಂಜಲ್ ಮಾಧ್ಯಮನ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಅವರು ಬಿಟ್ಟು ಇನ್ನೊಂದಷ್ಟು ಜನ ಕುಣಿತಿರ್ತಾರಲ್ಲ, ತನಿಖೆನೇ ಆಗಬಾರ್ದು, SITನೇ ಒಂದು ಷಡ್ಯಂತ್ರ, SIT ಬೇಕಾಗಿಲ್ಲ, ಏನು ಇಲ್ಲ, ಅಲ್ಲೇನು ನಡೆದಿಲ್ಲ, ಅಷ್ಟೊಂದು ಹೆಣಗಳು ಸಿಕ್ಕಿದ್ರು, ಮೂಳೆಗಳು ಸಿಕ್ಕಿದ್ರು, ಅಸ್ಥಿ ಪಂಜರಗಳು ಸಿಕ್ಕಿದ್ರು, ಅವ್ರಿಗೇನು ಅನ್ಸೋದೇ ಇಲ್ಲ, ಆತ್ಮಹತ್ಯೆ ಸ್ಪಾಟ್ ಅಂದ್ಬಿಡ್ತಾರೆ, ಮುಕ್ತಿ ಪಡೆಯೋದಕ್ಕೆ ಅವರೇ ಸತ್ತೋದ್ರು ಅಂದ್ಬಿಡ್ತಾರೆ, ಕೊಲೆ ಆಗಿ ಅತ್ಯಾಚಾರ ಆಗಿ ಗುಪ್ತಾಂಗದಲ್ಲಿ ಮಣ್ಣು ತುರುಕಿಸ್ಕೊಂಡಿರುವಂತಹ ಹೆಣ್ಣು ಮಗುವಿನ ಫೋಟೋಗಳನ್ನ ನೋಡಿದ ನಂತರವೂ ಸಹ ಅದು ಪವಿತ್ರ ಸಾವು ಅಂತಲೂ ಸಹ ಹೇಳ್ತಾರೆ. ಅಷ್ಟು ನೀಚರಿದಾರಲ್ಲ ಆ ಬೆಂಬಲಿಗರು, ಅವರೂ ಸಹ ಕಾನ್ಫಿಡೆಂಟ್ ಆಗಿ ಒಂದೊಂದು ಬಾರಿ ಮಾತಾಡ್ತಾರಲ್ಲ, ಇದು ಷಡ್ಯಂತ್ರ, ಬುರ್ಡೆ ಗ್ಯಾಂಗ್, ಎಲ್ರು ಜೈಲ್ಗೆ ಹೋಗ್ತಾರೆ ನೋಡ್ತೀರಿ ಅನ್ನೋದು ಹೆಗ್ಗಡೆಯವರು ಮೊನ್ನೆ ಮಾಡಿದಂತಹ ಪ್ರೆಸ್ ಕಾನ್ಫರೆನ್ಸು. ಅಲ್ಲಿ ಮಾತ್ರ ಅನುಮಾನಗಳು ಮೂಡ್ತವೆ, ಎಲ್ಲಿ SIT ಒಳಗಡೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಲೀಕ್ ಆಗ್ತಿದ್ಯಾ ಅವರಿಗೆ, ಮತ್ತು SIT ಕ್ಲೀನ್ ಚಿಟ್ ಕೊಡೋ ಕಡೆಗೆ ಹೋಗ್ತಿದ್ಯಾ, ಈ ಅನುಮಾನ ಅಲ್ಲಿ ಮಾತ್ರ ಆಗುವಂತಹದ್ದು, ಮಿಕ್ಕಂತೆ ಆ ಅನುಮಾನಗಳು ಬರ್ತಿಲ್ಲ. ಅದೇನೇ ಇರಲಿ, SIT ಅವರು ಆದಷ್ಟು ಬೇಗ ಒಂದು ಮಾಹಿತಿ ಆದರೂ ಸಹ ಅಧಿಕೃತವಾಗಿ ಜನರ ಮುಂದೆ ಇಡಬೇಕು. ಅದು ತನಿಖೆಗೆ ಅಡ್ಡಿಯಾಗದಂತಹ ಮಾಹಿತಿ ಆಗಿದ್ರೂ ಸರಿನೇ, ತನಿಖೆಗೆ ಅಡ್ಡಿಯಾಗುವಂತಹ ಮಾಹಿತಿ ಬೇಕಾಗಿಲ್ಲ. ಅಟ್ಲೀಸ್ಟ್ ಏನ್ ನಡೀತಿದೆ, ಚಿನ್ನಯ್ಯ ಉಲ್ಟಾ ಹೊಡೆದಿರೋದ್ರ ಬಗ್ಗೆನೂ ತನಿಖೆ ಮಾಡ್ತಿದ್ದಾರೆ, ಚಿನ್ನಯ್ಯ ಉಲ್ಟಾ ಹೊಡೆದಿರೋದ್ರ ಬಗ್ಗೆ ಯಾಕೆ ಉಲ್ಟಾ ಹೊಡೆದಿದ್ದಾನೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಿದ್ದಾರೆ SIT ಅವರು ಅನ್ನುವಂತಹ ಮಾಹಿತಿ ನಮಗೂ ಬರ್ತಾ ಇದೆ. ಆದರೆ ಈ ಎಂಜಲು ಮಾಧ್ಯಮಗಳು ಹೇಳ್ತಾ ಇದ್ದಾವೆ ಉಲ್ಟಾ ಹೊಡೆದಿದ್ದಕ್ಕೆ ಈಗ ಇವರೆಲ್ಲರೂ ಅರೆಸ್ಟ್ ಆಗ್ಬಿಡ್ತಾರೆ, ಇವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ SIT ಅವರು. ಯಾರ ವಿರುದ್ಧ? ತಿಮರೋಡಿ, ಮಟ್ಟಣ್ಣವರ್, ಮಿಕ್ಕವರು ಯಾರು ಹೋರಾಟಗಾರರಿದ್ದಾರೆ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರಂತೆ. ಆದ್ರೆ ನಮಗ್ ಬರ್ತಿರುವಂತಹ ಮಾಹಿತಿ ಪ್ರಕಾರ ಅವರ ಮೇಲೆ ತಿರುಗು ಬೀಳೋ ಹಾಗಿದ್ರೆ, ಅಥವಾ ಅವರನ್ನ ಈಗ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋ ಹಾಗಿದ್ರೆ, ಷಡ್ಯಂತ್ರದ ಭಾಗ ಅಂತ ಹೇಳಿ ಅವ್ರನ್ನ ಇಷ್ಟೊತ್ತಿಗೆ ಅರೆಸ್ಟ್ ಮಾಡಬೇಕಾಗಿತ್ತು. ಜಯಂತನ ಅರೆಸ್ಟ್ ಮಾಡಿಲ್ಲ, ವಿಠಲ್ ಗೌಡ್ರನ್ನ ಅರೆಸ್ಟ್ ಮಾಡಿಲ್ಲ, ಮಟ್ಟಣ್ಣವ್ರನ್ನ ಅರೆಸ್ಟ್ ಮಾಡಿಲ್ಲ, ತಿಮರೋಡಿ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಯಾರನ್ನು ಅರೆಸ್ಟ್ ಮಾಡಿಲ್ಲ ಅಂದ್ರೆ ಏನರ್ಥ? ಆ ಷಡ್ಯಂತ್ರ ಅನ್ನುವಂಥದ್ರ ಬಗ್ಗೆ SITಗೆ ನಿಖರವಾಗಿ ಏನು ಕನ್ಫರ್ಮೇಶನ್ ಇಲ್ಲ ಅಂತ ಅರ್ಥ. ಆದ್ರೆ ಎಂಜಲು ಮಾಧ್ಯಮಗಳು ಮಾತ್ರ ಆ ಕಡೆಗೆ ಪಾಲಿಸ್ತಾ ಇಲ್ಲ ಇದು ಅಂತ ಹೇಳ್ತಾರೆ. ಸೊ ಇಂಥದಕ್ಕೆಲ್ಲ ಒಂದು ರೀತಿ ಒಂದು ಚೌಕಟ್ಟು ಹಾಕೊಡೋದಕ್ಕಷ್ಟೇ ಸಣ್ಣದಾಗ ಒಂದಷ್ಟು ವಿವರಗಳು, ತನಿಖೆ ಏನು ಆಗಿದೆ, ಸ್ವಲ್ಪ ಜಸ್ಟ್ ಲೈಟ್ ಇನ್ಫಾರ್ಮೇಶನ್, ಸೊ ದಟ್ ಈ ರೀತಿಯಾದಂತಹ ಗಾಳಿಯಲ್ಲಿ ಗುಂಡು ಹೊಡೆಯೋದು, ಈ ಕಡೆಯವರಾಗಿರ್ಬೋದು ಆ ಕಡೆಯವರಾಗಿರ್ಬೋದು, ಇಬ್ಬರಿಗೂ ಸಹ ಆ ಅವಕಾಶನ ಇಲ್ಲದಂತೆ ಮಾಡೋದಕ್ಕೆ ಸುಲಭ ಆಗುತ್ತೆ. ಆಗ ಅಟ್ಲೀಸ್ಟ್ SIT ಕೂಡ ಯಾವುದೇ ಅನುಮಾನಗಳಿಲ್ಲದೆ, ಯಾವುದೇ ಪ್ರಶ್ನೆಗಳಿಲ್ಲದೆ ತನಿಖೆಯನ್ನು ಮಾಡ್ಕೊಂಡು ಹೋಗ್ಬೋದು ಅನ್ನೋದು ನನ್ನ ಸಲಹೆ. ನೋಡೋಣ SIT ಏನಾದರೂ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸರ್ಕಾರಕ್ಕಾದರೂ ಏನಾದರೂ ವರದಿ ಕೊಡ್ತಾರ, ಮಧ್ಯಂತರ ವರದಿ ಕೊಡ್ತಾರ. ಎಂಜಲು ಮಾಧ್ಯಮಗಳು ಹೇಳ್ದಂಗೆ ಯಾವ ಮಧ್ಯಂತರ ವರದಿನೂ ಅವ್ರು ಕೊಟ್ಟಿಲ್ಲ, ಅದೊಂದು ಕನ್ಫರ್ಮೇಶನ್ ಇದೆ, ಅವರು ಯಾವುದೇ ವರದಿಯನ್ನು ಕೊಟ್ಟಿಲ್ಲ ಅಷ್ಟೇ. ನೋಡೋಣ ಏನಾಗತ್ತೆ ಅಂತ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪೋ.